ಅಕಸ್ಮಾತ್ ನಮ್ಮ ದೇಶದಲ್ಲಿ ಈಗ ರಿಸರ್ವೇಶನ್ ಇಲ್ಲ ಅನ್ಕೊಡ್ರಿ, ವಿ ಡೋಂಟ್ ಹ್ಯಾವ್ ರಿಸರ್ವೇಶನ್ ನಾವು ಕನ್ಸಿಡರ್ ದಿಸ್ ಸೆನಾರಿಯೋ. ದೆನ್ ಒಬ್ಬ ಶ್ರೀಮಂತ ಇದ್ದಾನೆ ಅನ್ಕೊಳ್ಳೋಣ. ಓಕೆ, ಉದಾಹರಣೆಗೆ ಏನ್ ತಗೊಳ್ಳೋಣ, ಒಂದು 100 ಜನ ಇದ್ದಾರೆ ಒಂದು ಊರಲ್ಲಿ ಅಥವಾ ಒಂದು ರಾಜ್ಯದಲ್ಲಿ. ಆ 100 ಜನರಲ್ಲಿ ಒಂದು 30 ಜನ ಯಾರಿದ್ದಾರೆ, ಶ್ರೀಮಂತರಿದ್ದಾರೆ ಅನ್ಕೊಡ್ರಿ. ಒಂದು 70 ಜನ ಯಾರಿದ್ದಾರೆ, ಬಡವರಿದ್ದಾರೆ ಅನ್ಕೊಳ್ರಿ. ಓಕೆ, ಇದೊಂದು ಸನ್ನಿವೇಶ. ಈಗ ಆ ರಾಜ್ಯದಲ್ಲಿ 20 ಗೌರ್ಮೆಂಟ್ ಹುದ್ದೆಗಳಿದೆ ಅನ್ಕೊಳ್ರಿ, 20 ಗೌರ್ಮೆಂಟ್ ಪೋಸ್ಟ್. ಈಗ ಬನ್ರಿ ನೋಡೋಣ. ರಿಸರ್ವೇಶನ್ ಇಲ್ಲ, ಈಗ ರಿಸರ್ವೇಶನ್ ಇಲ್ಲ, ಬರೀ ಮೆರಿಟ್ ಮೇಲೆ ಏನ್ ಮಾಡೋರಿದ್ದಾರೆ, ಹುದ್ದೆಗಳನ್ನ ತುಂಬೋರಿದ್ದಾರೆ ಅನ್ಕೋಣ. ಅಂದ್ರೆ ನಮ್ ದೇಶದಲ್ಲಿ ನಾವು ಹೇಳ್ತಿರ್ತೀವಲ್ವಾ, ನಮ್ ದೇಶದಲ್ಲಿ ರಿಸರ್ವೇಶನ್ ತೊಂದರೆ ಆಗಿದೆ, ರಿಸರ್ವೇಶನ್ ಇದ್ರೆ ಏನಾಗುತ್ತೆ, ನಾವು ನಮ್ಗೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಈಗ ನಾನು ಹೇಳ್ತೀನಿ ನಿಮಗೆ. ಅಕಸ್ಮಾತ್ ಈಗ ನಮ್ ದೇಶದಲ್ಲಿ ಏನಿದೆ ಅನ್ಕೊಳ್ಳೋಣ, ಮೆರಿಟೋಕ್ರಸಿ ಅದನ್ನ ಪ್ಲುಟೋಕ್ರಸಿ ಅಂತ ಕೂಡ ಕರೀತಾರೆ. ಹುಡುಗರು ಏನ್ ಪ್ಲುಟೋಕ್ರಸಿ ಅಂತ ಅಂದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ನಮ್ ದೇಶದಲ್ಲಿ ಮೆರಿಟೋಕ್ರಸಿ ನಡೀತಾ ಇದೆ ಅನ್ಕೊಳ್ರಿ. ನಮ್ ದೇಶದಲ್ಲಿ 100 ಜನ ಇದ್ದಾರೆ, 30 ಜನ ಶ್ರೀಮಂತರಿದ್ದಾರೆ, 70 ಜನ ಬಡವರಿದ್ದಾರೆ. ಸರ್ಕಾರದ ಹುದ್ದೆಗಳಲ್ಲಿ ಕೇವಲ 20 ಪೋಸ್ಟ್ ಗಳು ಖಾಲಿ ಇದೆ ಅನ್ಕೊಳ್ರಿ. ಈಗ ಒಬ್ಬ ಶ್ರೀಮಂತ ಇದ್ದಾನೆ ಅನ್ಕೊಳ್ಳೋಣ. ಒಬ್ಬ ಶ್ರೀಮಂತ, ಇವನಿಗೆ ಮಕ್ಕಳಾದ್ಮೇಲೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾನ ಇಲ್ವಾ, ಅವನು ಕೊಡಿಸ್ತಾನಲ್ವಾ? ಯಾಕಂದ್ರೆ ಇವನಿಗೆ ಬಹಳಷ್ಟು ಅವಕಾಶಗಳು ಸಿಗೋದ್ರಿಂದ ಇವನಿಗೆ ಒಳ್ಳೆ ಬಿಸ್ನೆಸ್ ಮಾಡೋ ಸಾಮರ್ಥ್ಯ ಇರುತ್ತೆ, ಒಳ್ಳೆ ಜಾಬ್ ಹೋಗೋ ಸಾಮರ್ಥ್ಯ ಇರುತ್ತೆ. ಇದಕ್ಕೆ ಈತ ಹೋಗೋದ್ರಿಂದ ಇವ್ನು ಚೆನ್ನಾಗಿ ಗಳಿಕೆ ಮಾಡ್ತಾನೆ. ಚೆನ್ನಾಗಿ ಗಳಿಸಿದ್ರಿಂದ ಈತ ತನ್ನ ಮಕ್ಕಳಿಗೆ ಇನ್ವೆಸ್ಟ್ ಮಾಡ್ತಾನೆ, ಹೌದಲ್ವಾ? ಸೊ ಈಗ ಈ ಮಕ್ಕಳು ಏನೀಗ ಇವನ್ ಮಕ್ಕಳು ಒಳ್ಳೆ ಎಜುಕೇಶನ್ ಪಡೆದ್ರು, ಇವರೆಲ್ಲ ಟಾಪರ್ಸ್ ಇದಾರೆ ಅನ್ಕೋಣ ಸ್ಕೂಲ್ಗಳಲ್ಲಿ. ಇವ್ರು ಶಾಲೆಯಿಂದ ಹೊರಗೆ ಬಂದ್ಮೇಲೆ ಈ ಎಕ್ಸಾಮ್ ನಲ್ಲಿ ಇವ್ರು ಪಾಸ್ ಆಗ್ತಾರೋ ಇಲ್ವಾ? ಪಾಸ್ ಆಗ್ತಾರೆ. ಇಲ್ಲ ಪಾಸ್ ಆಗ್ಲಿಲ್ಲ ಅನ್ಕೊಡ್ರಿ, ಬಿಡ್ರಿ ಅದನ್ನ. ಅವ್ರು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಇವ್ರು ತುಂಬಾ ಶ್ರೀಮಂತರಿದ್ದಾರೆ, ಮೇಲ್ಜಾತಿಯವರು ಇದಾರೆ ಅಂದ್ರೆ ಏನ್ ಮಾಡ್ತಾರೆ, ಹೋಟೆಲ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಬೇರೆ ಬಿಸ್ನೆಸ್ ಗಳಿಗೆ ಕೈ ಹಾಕ್ತಾರೆ, ಹೌದಲ್ವಾ? ಇದು ಒಂದನೇ ಕೇಸ್. ಇನ್ನೊಂದ್ ಕೇಸ್, 70 ಜನ ಬಡವರು ಇದಾರೆ ಅನ್ಕೊಳ್ರಿ. ನಮ್ ದೇಶದಲ್ಲಿ ಈಗ ಮೆರಿಟೋಕ್ರಸಿ ಅಂತಾನೆ ನಡೀತಾ ಇದೆ ಅನ್ಕೋಣ. ಟಾಪರ್ ಯಾರು ಸ್ಕೂಲ್ಗಳಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ ಅವ್ರಿಗೇನೆ ಬಹುಮಾನ ಅಂತ, ಅವ್ರಿಗೇನೆ ಒಳ್ಳೆ ಅಪರ್ಚುನಿಟಿ ಅನ್ಕೊಳ್ಳೋಣ. ಸೊ ಈ ಬಡವನಿಗೆ ಮೊದಲೇ ಅವಕಾಶಗಳು ಕಡಿಮೆ ಇರುತ್ತೆ, ತುಂಬಾ ಅವಕಾಶಗಳು ಕಡಿಮೆ ಇರುತ್ತೆ. ಅವಕಾಶಗಳು ಕಡಿಮೆ ಇರೋದ್ರಿಂದ ಅವ್ನು ಉದ್ಯೋಗ ಸಿಗಬಹುದು, ಸಿಗದೇ ಇರಬಹುದು. ಸಿಕ್ಕರೆ ತುಂಬಾ ಕಡಿಮೆ ಸಂಬಳಕ್ಕೆ ಸಿಗುತ್ತೆ, ಅದರಿಂದ ಅವ್ನು ಹೊಟ್ಟೆಪಾಟ್ ತುಂಬಿಕೊಳ್ಳೋದೇ ಕಷ್ಟ. ಒಂದು ಯಾವ್ದಾದ್ರು ಸಣ್ಣ ಪುಟ್ಟ ರೋಗ ಬಂದ್ರೆ ಗಳಿಸಿರೋದೆಲ್ಲ ಏನ್ ಮಾಡ್ಬೇಕಾಗತ್ತೆ, ಆಸ್ಪತ್ರೆಗೆ ಸುರುಬೇಕಾಗತ್ತೆ. ಸೊ ಈತಿಂದ ಏನಾಗತ್ತೆ, ಒಂದು ಲೋ ಇನ್ಕಮ್ ಬಿಟ್ರೆ ನೋ ಇನ್ಕಮ್, ತುಂಬಾ ಕಡಿಮೆ ಆದಾಯ, ಇಲ್ಲ ಅಂದ್ರೆ ಆದಾಯವೇ ಇರೋದಿಲ್ಲ. ಸೊ ಇವನು ತನ್ನ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡೋಕಾಗತ್ತಾ? ಆಗತ್ತಾ ಹೇಳ್ರಿ? ಸಾಧ್ಯನೇ ಇಲ್ಲ. ಸೊ ಈಗ ಇವನ್ ಮಕ್ಕಳು ಇದಾರೆ, ಇವನ್ ಮಕ್ಕಳು SSLC ಓದ್ತಾ ಇದಾರೆ, ಇವನ್ ಮಕ್ಕಳು SSLC ಓದ್ತಾ ಇದಾರೆ ಅನ್ಕೊಳ್ರಿ. ಯಾರು ಸ್ಕೋರ್ ಜಾಸ್ತಿ ಮಾಡ್ತಾರೆ ಇದರಲ್ಲಿ? ಇವ್ರಲ್ವಾ? ಸೊ ಈಗ ನೀವೇ ಹೇಳ್ರಿ, ಈ ಮಕ್ಕಳು ಕಡಿಮೆ ಸ್ಕೋರ್ ಮಾಡಿದ್ದಕ್ಕೆ ಕಾರಣ ಇವ್ರ ತಪ್ಪು ಅಥವಾ ಈ ಸಿಸ್ಟಮ್ ನ ತಪ್ಪು? ಸರ್ಕಾರ ಏನ್ ಮಾಡ್ಬೇಕು, ಇವ್ರಿಗೊಂದ್ ಸ್ವಲ್ಪ ವಿಶೇಷ ಸವಲತ್ತನ್ನ ಮಾಡಿಕೊಡ್ಬೇಕಲ್ವಾ? ಎಸ್, ಅದೇ ಕಾರಣಕ್ಕೆ ನೋಡ್ರಿ, ಯಾಕೆ ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಅಲ್ಲಿ ಅಷ್ಟೇ ರಿಸರ್ವೇಶನ್ ಇಟ್ಟಿದ್ದಾರೆ, ಯಾಕೆ ಹಿಂದುಳಿದವ್ರನ್ನ ಎತ್ತುತ್ತಾ ಇದೆ ಗೌರ್ಮೆಂಟ್ ಅಂದ್ರೆ, ಈಗಾಗಲೇ ಶ್ರೀಮಂತ ಇರೋರಿಗೆ ಬಹಳಷ್ಟು ಅವಕಾಶಗಳು ಸಿಗ್ತಾ ಇದ್ದಾರೆ, ಅವ್ರು ಬೆಳಿತಾನೆ ಹೋಗ್ತಿರ್ತಾರೆ. ನಮಗೇನ್ ಅನ್ಸುತ್ತೆ, ನಾವು ಮಿಡಲ್ ಕ್ಲಾಸ್ ಇರೋದ್ರಿಂದ ರಿಸರ್ವೇಶನ್ ನಿಂದ ಹಾನಿ ಆಗ್ತಾ ಇದೆ, ಆ ತರ ಇಲ್ಲ. ಬಟ್ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ, ಈ ಬಡವರು ಒಂದ್ ಸಾರಿ ರಿಸರ್ವೇಶನ್ ತಗೊಳ್ತಾರೆ. ಉದಾಹರಣೆಗೆ IAS ಅಧಿಕಾರಿ ಆದ್ರು ಅನ್ಕೊಳ್ರಿ, ಇವ್ರು ಮತ್ತೆ ಏನ್ ರಿಸರ್ವೇಶನ್ ತಗೊಳ್ತಾ ಇದಾರೆ ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಇದನ್ನೇ ನಾವು ಇನ್ನೊಂದು ಅರ್ಥದಲ್ಲಿ ತಗೊಳ್ಳೋಣ. ಏನು, ಒಬ್ಬ ಬಡವ ಇದ್ದ, ಈ ಬಡವನಿಗೆ ಒಬ್ರು ಮಗ ಹುಟ್ಟಿದ ಅನ್ಕೋಣ. ಈತ ಏನ್ ಮಾಡ್ದ, ಕಷ್ಟಪಟ್ಟು ಓದಿ ಒಂದು SC ಕ್ಯಾಟಗರಿಯಲ್ಲಿ, SC ಅಥವಾ ST ಅಥವಾ OBC ಕ್ಯಾಟಗರಿಯಲ್ಲಿ ಈತ ಏನ್ ಮಾಡ್ದ, ರಿಸರ್ವೇಶನ್ ತಗೊಂಡ ಅನ್ಕೊಳ್ರಿ. ಓಕೆ, ಸೊ ಮುಂದೆ ಇದೇ SC ST OBC ಕ್ಯಾಟಗರಿಯ ಇನ್ನೊಬ್ಬ ಹುಡುಗ ಇದಾನೆ ಅನ್ಕೋಣ. ಇವನಿಗೂ ಮುಂದೆ ಮಗು ಹುಟ್ಟುತ್ತೆ, ಹೆಣ್ಮಗುನು ಗಂಡು ಮಗುನು. ಇವನಿಗೂ ಮುಂದೆ ಹೆಣ್ಮಗುನು ಗಂಡು ಮಗುನು. ಈತ ಒಬ್ಬ ಜಸ್ಟ್ ಕ್ಲರ್ಕ್ ಇದಾನೆ, ಈತ IAS ಅಧಿಕಾರಿ ಇದಾನೆ. ಇವನು ಅಪ್ಲಿಕೇಶನ್ ಹಾಕುವಾಗ ಏನ್ ಹಾಕ್ತಾನೆ, SC ಕ್ಯಾಟಗರಿ ಅಥವಾ ST ಅಂತಾನೆ ಹಾಕ್ತಾನೆ. ಇವನು SC ಅಥವಾ ST ಕ್ಯಾಟಗರಿ ಅಂತಾನೆ ಹಾಕ್ತಾನೆ. ಸ್ಕೋರ್ ಯಾರು ಹೆಚ್ಚಾಗುತ್ತೆ ಹೇಳ್ರಿ? ಇಲ್ಲಿ ಇವ್ರದ್ದು ಹೆಚ್ಚಾಗುತ್ತೆ. ಯಾಕೆ? ಒಳ್ಳೆ ಎಜುಕೇಶನ್ ಸಿಕ್ಕಿದೆ, ಸಿಟಿನಲ್ಲಿ ಇದಾರೆ, IAS ಅಧಿಕಾರಿ ಮಗ. ಸೊ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ರಿಸರ್ವೇಶನ್ ಏನ್ ಮಾಡ್ಬೇಕಾಗಿದೆ ಅಂತ ಅಂದ್ರೆ, ಒಂದು ಜನರೇಷನ್ ಗೆ ನಾವು ನಿಲ್ಸ್ಬೇಕಾಗಿದೆ. ಇದು ನಮ್ಮ ಮುಖ್ಯ ರೀಸನ್, ನೆನ್ಪಿಟ್ಕೊಡ್ರಿ. ಸೊ ಹಾಗಾಗಿ ಮೆರಿಟೋಕ್ರಸಿ ಭಾರತದಲ್ಲಿ ವರ್ಕ್ ಆಗೋದಿಲ್ಲ. ಇದನ್ನ ನಾನ್ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇದಾರೆ ಇದನ್ನ? ಕ್ರಿಸ್ಟಿ IAS ನ ಮುಖ್ಯಸ್ಥರಾದಂತ ವಿಕಾಸ್ ದಿವಿಕೀರ್ತಿ ಸರ್ ಅವ್ರು ಹೇಳಿದ್ದಾರೆ. ಅವ್ರ ಚಾನಲ್ ಸೇಮ್ ಇದೇ ತರ ಎಕ್ಸ್ಪ್ಲೇನ್ ಮಾಡಿದ್ರು. ಅವ್ರದ್ದು ಹಿಂದಿನಲ್ಲಿತ್ತು, ನಮ್ ಕನ್ನಡ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀವಿ. ಸೊ ರಿಸರ್ವೇಶನ್ ಇಸ್ ನಾಟ್ ಬ್ಯಾಡ್ ಇಫ್ ವಿ ಅಪ್ಲೈ ಇಟ್ ಇನ್ ಅ ಗುಡ್ ಮ್ಯಾನರ್. ಸರಿಯಾಗಿ ನಾವು ಅಳವಡಿಸಿದಾಗ ರಿಸರ್ವೇಶನ್ ಅನ್ನೋದು ಕೆಟ್ಟದ್ದಲ್ಲ. ಬಟ್ ನಮ್ ದೇಶದಲ್ಲಿ ಸರಿಯಾಗಿ ಅಳವಡಿಕೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ ದೇಶದಲ್ಲಿ ಅದೇ ಪ್ರಾಬ್ಲಮ್ ನೋಡ್ರಿ. ಒಬ್ರು SC ಅವ್ರ ಧೈರ್ಯದಿಂದ ಹೋಗಿ ಹೋಟೆಲ್ ಸ್ಟಾರ್ಟ್ ಮಾಡ್ತಾರ ಹೇಳ್ರಿ? ಇಷ್ಟು ಹೋಟೆಲ್ ಎಲ್ಲ ನೋಡಿದಿರಿ ನೀವು, ಬೆಳಗಾವಿಯಲ್ಲಿ ತಿರುಗಾಡ್ರಿ, ಬೆಂಗಳೂರಲ್ಲೆಲ್ಲ ತಿರುಗಾಡ್ರಿ, SC ಯಾವ್ದಾದ್ರು ಹೋಟೆಲ್ ಕಾಣುತ್ತಾ ನಿಮಗೆ? ಡಾಕ್ಟರ್ BR ಅಂಬೇಡ್ಕರ್ ಹೋಟೆಲ್ ಅಂತ ಎಲ್ಲಾದ್ರೂ ನೋಡಿದಿರಿ? ಸಾಧ್ಯನೇ ಇಲ್ಲ. ಬಿಟ್ರೆ ಲಿಂಗಾಯತರ ಬಸವೇಶ್ವರ ಖಾನಾವಳಿ ಇರುತ್ತೆ, ಬಿಟ್ರೆ ಉಡುಪಿ ಹೋಟೆಲ್ಸ್ ಅಂತ ಇರುತ್ತೆ. ಯಾಕಂದ್ರೆ ನಮ್ ಮೆಂಟಾಲಿಟಿ ಆತರ ಆಗ್ಬಿಟ್ಟಿದೆ ನಮ್ ಜನರದ್ದು. ಸೊ ಎಲ್ಲಿವರೆಗೂ ನಮ್ಮ ದೇಶದಲ್ಲಿ ಜಾತಿ ಅನ್ನೋದು ಇರುತ್ತಲ್ಲ, ಇದು ಇರೋವರೆಗೂ ನಮ್ ದೇಶದಲ್ಲಿ ಏನಿರ್ಲೇಬೇಕು, ರಿಸರ್ವೇಶನ್ ಅನ್ನೋದು ಮಿನಿಮಮ್ ಇರ್ಲೇಬೇಕು. ಓಕೆ, ಆಮೇಲೆ ಎಷ್ಟು ಜನ ಪೂಜಾರಿಗಳಿದಾರೆ ಹೇಳ್ರಿ SC ST OBC ಕಮ್ಯುನಿಟಿನವರು?
ಇಲ್ಲ ಅಲ್ವಾ? ಎಸ್, ಹಾಗಾಗಿ ರಿಸರ್ವೇಶನ್ ಅನ್ನೋದು ಕೆಟ್ಟದ್ದಲ್ಲ. ಅದು ಸರಿಯಾಗಿ ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಗ್ಬೇಕು, ಅದು ಸಿಗ್ತಾ ಇಲ್ಲ. ಇದು ಮುಖ್ಯವಾಗಿರುವಂತ ನಮ್ಮ ದೇಶದ ಸಮಸ್ಯೆ. ಓಕೆ, ಸೊ ಇದೊಂದು ಗೊತ್ತಿರಬೇಕು. ಇನ್ನೊಂದು ನಾನು ಎಲ್ಲೋ ಮೊನ್ನೆ ನೋಡ್ತಾ ಇದ್ದೆ, ಮತ್ತೊಂದು ಏನ್ ನೋಡ್ತಾ ಇದ್ದೆ ಅಂದ್ರೆ, ಹೇಳ್ರಿ, ಬೋರ್ಡ್ ಯಾವ ಕಲರ್ ಇದೆ ಈಗ? ಇದು ಬ್ಲಾಕ್ ಕಲರ್ ಅಲ್ವಾ? ಬ್ಲಾಕ್ ಯಾಕಿದೆ ಅದು? ಸರಿ, ಬ್ಲಾಕ್ ಅಂತಾನೆ ಯಾಕೆ ಕರಿತೀವಿ ಅದನ್ನ? ರೆಡ್ ಅಂತ ಕರಿಬಹುದಾಗಿತ್ತಲ್ಲ? ಇಲ್ಲ, ಮೊನ್ನೆ ನಾನು ಎಲ್ಲೋದ್ರ ಬಗ್ಗೆ ನೋಡಿದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ರೆಡ್ ಅಂತ ಕರಿಬಹುದಾಗಿತ್ತಲ್ಲ ನಾನು. ಈಗ ನಾನು ಹಾಕೊಂಡಿರೋ, ವೆರಿ ಗುಡ್, ಇದನ್ನ ಹಾಕೊಂಡಿರೋ ಅಂಗಿ ಯಾವ್ದು? ಯಾವ ಕಲರ್? ಎಲ್ಲೋ ಯಾಕೆ ಕರಿತೀವಿ ಇದನ್ನ? ಬ್ಲಾಕ್ ಅನ್ಬೋದಾಗಿತ್ತಲ್ಲ? ಎಸ್, ಅಂದ್ರೆ ಇದರ ಅರ್ಥ ಇಷ್ಟೇ, ನಾವು ಸಣ್ಣವರಿದ್ದಾಗಿಂದ ಹೇಗ್ ಬೆಳಿತಾ ಇದೀವಿ ಅಂದ್ರೆ, ನಮ್ಗೆ ಏನ್ ಕಲಿಸ್ಕೊಡ್ತಾರಲ್ಲ ಅದನ್ನ ನೋಡಿ 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 ಬೆಳಿತಾ ಇದೀವಿ. ಇದನ್ನ ಮೀರಿ ನಾವು ಬೆಳಿಬೇಕು. ಅಂದ್ರೆ ಮತ್ತೆ ಇದಕ್ಕೆ ನೀವು ರೆಡ್ ಅಂತ ಕೂತ್ಕೊಳ್ಬೇಡ್ರಿ. ಇದು ರೆಡ್ ಅಂತ ಅಲ್ಲ, ನಾವು ಇದನ್ನ ಮೀರಿ ಸ್ವಂತ ಥಿಂಕ್ ಮಾಡುವಂತ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕು. ಅವಾಗ ನಾವು IAS ಓದಿದಕ್ಕೆ ಸಾರ್ಥಕ ಆಗತ್ತೆ. ಇದು ಗೊತ್ತಿರ್ಲಿ. ಮತ್ ಹೋಗಿ ನಾಳೆ ಬೇರೆ ಬೇರೆ ಕಲರ್ಗೆಲ್ಲ ಬೇರೆ ಬೇರೆ ಹೇಳ್ಬೇಡ್ರಿ. ಅಂದ್ರೆ ನಮ್ಮನ್ನ ಒಂದು ಪ್ರೋಗ್ರಾಮ್ ಮೈಂಡ್ ಸೆಟ್ ಮಾಡ್ತಾ ಇದಾರೆ, ನಮ್ಮನ್ನ ಒಂದು ಪ್ರೋಗ್ರಾಮಿಂಗ್ ನಲ್ಲಿ ತಗೊಂಡ್ ಬರ್ತಾ ಇದಾರೆ. ಇದಂದ್ರೆ ಇದೆ, ಹೀಗಂದ್ರೆ ಹೀಗೆ ಅಂತ ಹೇಳಿ.